ನಾನು ಇಲ್ಲಿವರೆಗೂ ಇದ್ರ ಬಗ್ಗೆ ಕೇಳು ಇರ್ಲಿಲ್ಲ, ನೋಡು ಇರ್ಲಿಲ್ಲ, ತಿಂದು ಇರ್ಲಿಲ್ಲ. ನಮ್ಮಜ್ಜಿಗೆ ನಮ್ಮಮ್ಮ ಇದನ್ನ ತಿನ್ನಂಗಾಗಿದೆ ಅಂತ ಹೇಳಿತ್ತಂತೆ. ನಮ್ಮಮ್ಮ ಇವತ್ತು ಮೀಟಿಂಗ್ ಇತ್ತು ಅಂತ ಹೊರಗಡೆ ಹೋಗಿದ್ರು. ಆ ಟೈಮಲ್ಲಿ ನಮ್ಮ ಅಜ್ಜಿ ಮಾಡಿದ್ರು. ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದೆ ಅವರಿಗೆ. ನೋಡಕ್ ಹಪ್ಳದ ತರ ಇದೆ, ಆದ್ರೆ ರೊಟ್ಟಿ. ಇದ್ರ ಹೆಸರು ಶೂನ್ಯದ ರೊಟ್ಟಿ ಅಂತಪ್ಪ. ನಂಗೆ ಗೊತ್ತಿಲ್ಲ, ಇನ್ನೂ ಪ್ರೊನೌನ್ಸಿಯೇಷನ್ ಮಾಡಕ್ಕೆ ಬರ್ತಿಲ್ಲ ನಂಗೆ. ನಮ್ಮ ಅಜ್ಜಿ ಹೇಳ್ಬೇಕಂತೂ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮಮ್ಮ ಬಂದ್ಬಿಟ್ಟು ಲೈಟ್ ಆಗಿ ಹೇಳ್ಬೇಕಾದ್ರೆ ಗೊತ್ತಾಗಿದ್ದು. ಈ ರೊಟ್ಟಿಗೆ ಹುರುಳಿಕಾಳು ಪಾಯಸ ಮಾಡಿದ್ರು, ಚೆನ್ನಾಗಿತ್ತು. ಈ ತರ ಹೊಸ ಹೊಸ ಅಡ್ಗೆ ನೋಡ್ಬಿಟ್ಟು ನಂಗೆ ಖುಷಿ ಆಯ್ತು. ಆದ್ರೆ ನಮಗ್ ಹೊಸದು, ಹಿಂದಿನ ಕಾಲದವರಿಗೆಲ್ಲ ಹಳೆದ ಇದು. ಇದನ್ನ ಮಾಡಾದ್ಮೇಲೆ ಒಬ್ಬೊಬ್ರು ಅವ್ರವ್ರ ಅನುಭವ ಹೇಳ್ಕೊತಿದ್ರು. ಅವರು ಸಣ್ಣ ವಯಸ್ಸಲ್ಲಿ ಏನೇನಾಗಿತ್ತು ಅಂತೆಲ್ಲ. ನಮ್ಮ ಅಪ್ಪ ಅಮ್ಮನಿಂದ ಹಿಡ್ದು ಅಜ್ಜಿ ತನಕನೂ ಹೇಳಿದ್ರು. ಅಡ್ಗೆ ಮಾಡಿ 2 ರೊಟ್ಟಿ ಆದ್ಮೇಲೆ ಮನೆ ಮೇಲೆ ಎಸಿತಿದ್ರಂತೆ, ಏನೇನೋ ಹೇಳ್ತಿದ್ರಪ್ಪ. ಫನಿ ಆಗಿತ್ತು. ನಾನು ಅಜ್ಜಿ ರೊಟ್ಟಿ ಬೇಯಿಸ್ಕೊಡಕ್ ಹೋಗ್ಬಿಟ್ಟು ಸುರ್ಕೊಬಿಟ್ಟೆ. ಇನ್ನೇ ಮಾಡೋದು, ಸುಮ್ನೆ ಅದೇ ಮೆಣಸಿನ್ಕಾಯಿ ಹಾಕಿರೋ ಹೊಲಕ್ಕೂ ಮತ್ತೆ ಮನೆಗೂ ತಿರ್ಗಾಡಿದ್ದೆ ಆಯ್ತು. ನಾನು ಯಾರ್ಯಾರು ಈ ಶೂನ್ಯದ ರೊಟ್ಟಿ ತಿಂದಿದ್ದೀರಾ ಅವ್ರ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತು.